ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪರಮಪೂಜ್ಯ ಯುಗಯೋಗಿ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳು ಸಲ್ಲಿಸ್ತಾ, ನನ್ನ ಸೇವಾ ದೀಕ್ಷಾ ಗುರುಗಳು ವಿಶ್ವ ವಕ್ಫೀರ್ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು ಕಾಯಕ ಯೋಗಿಗಳು ಆದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ, ಈ ದಿನ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ 3 ದಿನಗಳಿಂದ ನಡೆಯುತ್ತಾ ಇರುವಂತಹ ಒಂದು ವಿಶೇಷವಾದಂತಹ ಕೃಷಿ ಮೇಳ 2025ರ ಸಮಾರೋಪ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಈ ನಾಡಿನ ಹಿರಿಯ ಯತಿಗಳು, ಭಕ್ತಿ ಜ್ಞಾನ ಮತ್ತು ಕಾಯಕಗಳ ಸಂಗಮ ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಅವರ ದಿವ್ಯ ಸಾನ್ನಿಧ್ಯವನ್ನ ಭಕ್ತಿಪೂರ್ವಕವಾಗಿ ಗೌರವಿಸಿ ಅವರಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ, ಈ ಒಂದು ವಿಶ್ವವಿದ್ಯಾನಿಲಯ ಹೊಸ ಅಸ್ತಿತ್ವವನ್ನ ಪಡೆದುಕೊಂಡ ಮೇಲೆ ಸಂಶೋಧನಾ ಕೇಂದ್ರದ ಸ್ಥಾನದಿಂದ ವಿಶ್ವವಿದ್ಯಾಲಯದ ಮಟ್ಟಕ್ಕೆ ಒಂದು ಪರಿವರ್ತನೆಯಾದಂಥ ಸಂದರ್ಭದಲ್ಲಿ ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು, ನಾನು ಹುಟ್ಟಿದ ಜಿಲ್ಲೆ, ನನ್ನ ಅನುಭವವನ್ನು ಈ ರೈತರಿಗೆ ದಾರಿ ಎರಿಬೇಕು, ಕೈಲಾದ ಮಟ್ಟಿಗೆ ಶಕ್ತಿ ಮೀರಿ ಈ ವಿಶ್ವವಿದ್ಯಾಲಯಕ್ಕೆ ಕೊಡುಗೆಯನ್ನು ಕೊಡಬೇಕು, ಎಲ್ಲ ರಾಜಕೀಯ ನಾಯಕರ ಮತ್ತು ಅಧಿಕಾರಿಗಳ ಸಹಕಾರವನ್ನು ತೆಗೆದುಕೊಂಡು ಏನಾದರೂ ಹೊಸದನ್ನ ಸಾಧಿಸಬೇಕು ಅನ್ನೋ ಒಂದು ಹಂಬಲದಿಂದ ವಿಶೇಷ ಆಸಕ್ತಿಯನ್ನು ವಹಿಸಿ ಇವತ್ತು ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿಗಳಾಗಿರುವಂತಹ ನಮಗೆ ಬಹಳ ಆತ್ಮೀಯರು, ಬಹಳ ಆಳವಾದ ಅನುಭವವನ್ನು ಇಟ್ಟುಕೊಂಡಿರುವಂತಹ ಪ್ರೊಫೆಸರ್ ಅರುಣಿಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ, ಹಾಗೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಹಿರಿಯರು ಬಹಳಷ್ಟು ಒಳ್ಳೆಯ ಮಾತುಗಳನ್ನ ಹೇಳಿದ್ರು ನಮ್ಗೆಲ್ಲರೂ ಕೂಡ. ಹೇಗೆ ಮಣ್ಣು ಮತ್ತು ನೀರನ್ನ ಒಂದು ದೈವ ಸ್ವರೂಪವಾಗಿ ನೋಡಬೇಕು ಅಂತ ಹೇಳಿ ಅವರ ಪಾಟೀಲ್ರವರ ಮಾತುಗಳನ್ನು ಕೂಡ, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ, ಹಾಗೆ ನಮ್ಮ ಉಮಾಪತಿ ಗೌಡರು ಚಲನಚಿತ್ರ ಉದ್ಯಮಿಗಳು ಮತ್ತು ಒಕ್ಕಲಿಗರ ಸಂಘದ ನಿರ್ದೇಶಕರು ಆಗಿ ಒಬ್ಬ ಯುವಕ ಕ್ರಿಯಾಶೀಲ ಮುಖಂಡರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ, ಹಾಗೆ ಈ ನಾಡು ಕಂಡ ಅತ್ಯುನ್ನತ ಪ್ರಾಮಾಣಿಕ IAS ಅಧಿಕಾರಿ, ಈಗ ತಾನೇ ಒಬ್ಬರು ಹೆಣ್ಣುಮಗಳು ಮಾತಾಡಿದರು, ಶ್ರೀಮತಿ ಸ್ನೇಹಲ್ರವರು. ಏಕೆ ನಾನು 10 ವರ್ಷಗಳಿಂದ ಅವ್ರನ್ನ ಬಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಅವರು ಪ್ರೊಫೆಷನಲ್ ಕೂಡ ಆಗಿದ್ರು. ಇವತ್ತು ಅಭಿಯಾನ ನಿರ್ದೇಶಕರಾಗಿ ರಾಷ್ಟ್ರೀಯ ಜೀವನೋಪಾಯ ಒಂದು ಇದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರಾಮಾಣಿಕ ಅಧಿಕಾರಿಗಳಿದ್ದಾಗ ಸಮಾಜಕ್ಕೆ, ರೈತರಿಗೆ, ಜನಸಾಮಾನ್ಯರಿಗೆ ಸರ್ಕಾರದ ಯೋಜನೆಗಳು ತಲುಪ್ತವೆ ಅನ್ನಲಿಕ್ಕೆ ಆ ಹೆಣ್ಮಗಳು ಕೂಡ ಸಾಕ್ಷಿ. ಅವರ ಉಪಸ್ಥಿತಿಯನ್ನು ಗೌರವಿಸಿ, ಇಡೀ ಕನ್ನಡ ನಾಡಿಗೆ ಕೀರ್ತಿ ತಂದ ಒಬ್ಬ ಹೆಣ್ಣುಮಗಳು, ಎಲ್ಲರೂ ಇದಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಇಡೀ ನಾಡಿಗೆ ಕೀರ್ತಿ ತಂದ ಒಬ್ಬ ಹೆಣ್ಣುಮಗಳು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ UPSC ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಪಡೆದಿದ್ದಾರೆ ನಮ್ಮ ಜಿಲ್ಲೆಯ CO ಶ್ರೀಮತಿ ನಂದಿನಿರವರು. ಅದು ವಿಶೇಷವಾದಂಥ ಗೌರವ. ಯಾಕೆ ರೈತರಿಗೆ ಇದು ಬೇಕಾ ಅಂತ ಅನ್ಕೋಬಹುದು ನೀವು. ಒಬ್ಬ ರೈತನ ಮಗಳು, ಕೋಲಾರ ಜಿಲ್ಲೆಯ ಹೆಣ್ಣು ಮಗಳು, ಬಹಳ ಶ್ರಮಪಟ್ಟು ಲಕ್ಷಾಂತರ ಜನರು ಸ್ಪರ್ಧಿಸುವ ಆಲ್ ಇಂಡಿಯಾ IAS ಎಕ್ಸಾಮಿನೇಷನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪರಿಶ್ರಮದಿಂದ ಇವತ್ತು ಈ ಒಂದು ಕೃಷಿ ಮೇಳವನ್ನು ನಮ್ಮ ಪ್ರೊಫೆಸರ್ ಜೊತೆ ಸೇರಿಕೊಂಡು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸಿ, ಹಾಗೆ ಅನೇಕ ಹಿರಿಯ ತಜ್ಞರು, ವಿಶ್ರಾಂತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಾರಂಥವರು, ವಿವಿಧ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡುವಂಥವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಿಸ್ತಾ, ವಿಶೇಷವಾಗಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತರು, ಕೃಷಿ ಸಾಧಕರು, ಹಾಗೆ ತಾಲೂಕುಗಳ ಕೃಷಿ ಸಾಧಕರನ್ನ ಗೌರವಿಸುವಂಥ ಈ ಒಂದು ಸಮಾರಂಭದಲ್ಲಿ ವಿಶೇಷವಾಗಿ ಹೇಳಿ ಬಯಸ್ತೀವಿ ಅಂದರೆ, ಇವತ್ತು ಸಾಂಪ್ರದಾಯಿಕ ಕೃಷಿಯಿಂದ ವೈಜ್ಞಾನಿಕತೆಯ ಕೃಷಿಯ ಕಡೆ ಹೋಗಬೇಕಾದಂಥ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ 5 ಜಿಲ್ಲೆಗಳನ್ನು ಒಳಗೊಂಡಂತಹ ಒಂದು ವಿಶ್ವವಿದ್ಯಾಲಯವನ್ನು ನೀಡಿದ್ದು ಕರ್ನಾಟಕ ಸರ್ಕಾರದ ಒಂದು ಹೆಮ್ಮೆ. ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಕೃಷಿಕರೇ ವಾಸಿಸುವ ಈ ನೆಲದಲ್ಲಿ ಪೂರ್ಣ ಕೃಷಿಯ ಮೇಲೆ ಜೀವನ ನಡೆಸ್ತಾ ಇರುವಂಥ ಮಂಡ್ಯ ಜಿಲ್ಲೆಯಲ್ಲಿ
ಏನು ಒಂದು ಸಂಶೋಧನಾ ಕೇಂದ್ರ ಇತ್ತು, ಆ ಸಂಶೋಧನಾ ಕೇಂದ್ರಕ್ಕೆ ಇನ್ನಷ್ಟು ತಾಂತ್ರಿಕತೆಯ ಮೆರಗನ್ನು ನೀಡಲಿಕ್ಕೆ, ಸಂಶೋಧನೆಯ ಶಕ್ತಿಯನ್ನು ನೀಡಲಿಕ್ಕೆ, ರೈತರ ಜೊತೆ ಕನೆಕ್ಟ್ ಆಗಲಿಕ್ಕೆ ವಿಶ್ವವಿದ್ಯಾಲಯದ ಸ್ಥಾನಮಾನ ಸಿಕ್ಕ ಮೇಲೆ ನಮ್ಮ ಪ್ರೊಫೆಸರ್ ಅರಣಿಕುಮಾರ್ ಅವರು, ನಾನು ಅವ್ರನ್ನ ಹೆಚ್ಚು ಹೊಗಳ್ತಾ ಇಲ್ಲ, ಆದರೆ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವರು ಇಡೀ ತಂಡವನ್ನು ಕಟ್ಟುವ ಬಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೊಂದು ಹಂಬಲ ಇದೆ, ಇಡೀ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳಿಗಿಂತ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಒಂದು ಅಪರೂಪದ ಸಾಧನೆಯನ್ನು ಮಾಡಬೇಕು. ಏಕೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಭಾಷಣವನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೇನೆ. ಇದೇ ಜಿಲ್ಲೆಯಲ್ಲಿ ಅಡಿಷನಲ್ DC ಆಗಿ ಕೆಲಸ ಮಾಡಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಬಹಳಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಮಂಡ್ಯ ಜಿಲ್ಲೆಯ ಕೃಷಿ ಭೂಮಿಯ ಇಳುವರಿ ಕಡಿಮೆ ಇದೆ, ಯಾಕಪ್ಪ ಅಂತೇಳಿ ಒಂದು ಪ್ರಶ್ನೆ ಹಾಕಿಬಿಟ್ರು ಅವತ್ತು ಜಿಲ್ಲಾ ಪಂಚಾಯತಿನ ಸಭೆಯಲ್ಲಿ. ಇವತ್ತು ವಿಶ್ವವಿದ್ಯಾನಿಲಯ ಮಂಡ್ಯ ಜಿಲ್ಲೆಯನ್ನೇ ಒಂದು ಸಂಶೋಧನಾ ತಾಣವಾಗಿ ಮಾಡಿಕೊಂಡು ಅಕ್ಕಪಕ್ಕದ 5 ಜಿಲ್ಲೆಗಳನ್ನು ಜೊತೆಗೆ ಸೇರಿಸಿಕೊಂಡು ಈ ಭಾಗದಲ್ಲಿ ವಾಸಿಸುವ ರೈತರ ತಲಾದಾಯವನ್ನು ಹೆಚ್ಚು ಮಾಡುವಂಥದ್ದು, ಪ್ರತಿ ಹಿಡುವಳಿ ಭೂಮಿಯ, ಅದು 1 ಗುಂಟೆ ಇರಬಹುದು, 1 ಎಕರೆ ಇರಬಹುದು, 1 ಹೆಕ್ಟಾರ್ ಇರಬಹುದು, ಆ ಭೂಮಿಯ ಇಳುವರಿ ಪ್ರಮಾಣವನ್ನು ಹೆಚ್ಚು ಮಾಡುವ ತಾಕತ್ತನ್ನು ಸಂಶೋಧನೆ ಮೂಲಕ ನೀಡಬೇಕಾದಂಥ ಅನಿವಾರ್ಯತೆ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡಿಕೊಂಡು ಈ ಏನು ಕೃಷಿ ಸಂಶೋಧನಾ ಕೇಂದ್ರ ಇದೆ ಇದಕ್ಕೆ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ನೀಡಬೇಕು, ಈ ವಿಶ್ವವಿದ್ಯಾಲಯದ ಒಂದು ವಿಸ್ತರಣೆ ಎಲ್ಲ ಜಿಲ್ಲೆಗಳಿಗೆ ತಲುಪಬೇಕು, ಸಂಶೋಧನಾ ಕಾರ್ಯಗಳು ಹೆಚ್ಚು ಹೆಚ್ಚು ಆಗಬೇಕು ಅಂತ. ಇವತ್ತು ನಾವು ಹಳ್ಳಿಗಳಲ್ಲಿ ನೋಡಿದ್ದೀವಿ, ನಮ್ಮ ಪಾಟೀಲ್ ಅವರು ಹೇಳಿದ ಮಾತುಗಳನ್ನ ನಾವು ಬಹಳ ಗಂಭೀರವಾಗಿ ತಗೋಬೇಕಾಗುತ್ತೆ. ಮಣ್ಣು ಮತ್ತು ನೀರು ರೈತನ ಅವಿಭಾಜ್ಯ ಅಂಗ, ಕೃಷಿಯ ಅವಿಭಾಜ್ಯ ಅಂಗ. ಇದನ್ನು ಹೇಗೆ ಬಳಕೆ ಮಾಡ್ಕೊಂತೀವೋ ಹಾಗೆ ನಮ್ಮ ಉಪಯೋಗಕ್ಕೆ ಬರುತ್ತೆ. ವಿಶೇಷವಾಗಿ ಕೋಲಾರ ಜಿಲ್ಲೆ ತಗೊಳ್ಳಿ, ನೀರೇ ಇಲ್ಲ ಅಲ್ಲಿ, ಆದರೂ ಎಷ್ಟು ದೊಡ್ಡ ಮಟ್ಟದ ವಾಣಿಜ್ಯ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೊಬ್ಬರು ದೊಡ್ಡ ಉದ್ಯಮಿ ಇದ್ದಾರೆ, ಇಡೀ ರಾಷ್ಟ್ರಕ್ಕೆ ಟೊಮೊಟೊ ಎಕ್ಸ್ಪೋರ್ಟ್ ಮಾಡ್ತಾರೆ ಫ್ರಮ್ ಕೋಲಾರ. ಕೋಲಾರದಿಂದ ಇಡೀ ರಾಷ್ಟ್ರಕ್ಕೆ ಬೇಕಾಗುವ ಟೊಮೊಟೊವನ್ನು ಸಪ್ಲೈ ಮಾಡ್ತಾರೆ ಅಂದರೆ ಅವರು ನೀರಿಲ್ಲದ ಜಾಗದಲ್ಲಿ ಟೊಮೊಟೊ ಬೆಳೆಯನ್ನು ಬೆಳೆಯುವಂಥದ್ದು, ಮಾರುಕಟ್ಟೆಯನ್ನು ಹುಡ್ಕೊಳ್ಳುವಂಥದ್ದು, ಸಣ್ಣ ಸಣ್ಣ ರೈತರಿಗೆ ಆರ್ಥಿಕ ಅವಕಾಶಗಳ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರಗತಿಪರ ರೈತರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಈ ಪ್ರಗತಿಪರ ರೈತರು ಹೆಚ್ಚಾಗಬೇಕು ಅಂದರೆ ಯೂನಿವರ್ಸಿಟಿ ಮಸ್ಟ್ ಕನೆಕ್ಟೆಡ್ ವಿತ್ ಎ ಸ್ಮಾಲ್ ಫಾರ್ಮರ್ಸ್, ಮೀಡಿಯಂ ಫಾರ್ಮರ್ಸ್, ಸಣ್ಣ ರೈತರ ಜೊತೆ ಮತ್ತು ಮಧ್ಯಮ ಗಾತ್ರದ ಹಿಡುವಳಿಗಾರರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಬೇಕಾದಂಥ ಸಂಶೋಧನಾ ಸೌಕರ್ಯಗಳನ್ನು ಮತ್ತು ಮಾಹಿತಿಯನ್ನು, ವೈಜ್ಞಾನಿಕತೆಯನ್ನು ನೀಡ್ತಾ ಹೋದರೆ ಮಾತ್ರ ಅವರ ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಇವತ್ತು ಇಡೀ ದೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸನ್ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು, ನಾವು ರೈತರ ತಲಾದಾಯವನ್ನು ದ್ವಿಗುಣ ಮಾಡಬೇಕು, ಆ ಮೂಲಕ ರಾಜ್ಯ ಮತ್ತು ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಬೇಕು, ಕೃಷಿಯ ಬಲವರ್ಧನೆಯಿಂದ ಮಾತ್ರ ಇತರ ಉದ್ಯಮಗಳು, ಇತರೆ ಕ್ಷೇತ್ರಗಳು ಬೆಳೀಲಿಕ್ಕೆ ಸಾಧ್ಯ ಅನ್ನೋ ಒಂದು ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ಕೃಷಿಕರಾದ ನಾವು ಹೆಚ್ಚು ಹೆಚ್ಚು ವಿಶ್ವವಿದ್ಯಾಲಯಕ್ಕೆ ತೆರಕೋಬೇಕಾಗುತ್ತೆ, ಇಲ್ಲಿನ ಸಂಶೋಧನೆಗಳನ್ನ ಅಡಾಪ್ಟ್ ಮಾಡ್ಕೋಬೇಕಾಗುತ್ತೆ. ಆ ಮೂಲಕ ತಮ್ಮ ಅನುಭವ ಮತ್ತು ಇಲ್ಲಿನ ಸಂಶೋಧನಾ ಒಂದು ಫಲಿತಾಂಶವನ್ನ ಸಮಾನವಾಗಿ ಬಳಸಿಕೊಂಡ್ರೆ ನಿಜವಾಗ್ಲೂ ಕೂಡ ರೈತರ ತಲಾದಾಯ ಹೆಚ್ಚಾಗುತ್ತೆ, ಭೂಮಿಯ ಇಳುವರಿ ಪ್ರಮಾಣ ಹೆಚ್ಚಾಗುತ್ತೆ. ನಮ್ಮ NSDP ಏನು ರಾಜ್ಯದ ಮತ್ತು ರಾಷ್ಟ್ರದ ತಲಾದಾಯ ಇದೆ ಮತ್ತು ಒಂದು ವರಮಾನ ಇದೆ, ರಾಷ್ಟ್ರೀಯ ವರಮಾನ ಇದೆ, ಅದು ಹೆಚ್ಚಾಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಅರಣ್ಯಕುಮಾರ್ ಅವರು ಹೇಳ್ತಾ ಇದ್ರು, ಇವತ್ತು ಇಷ್ಟೊಂದು ಸ್ಟಾಲ್ಗಳನ್ನ ಹಾಕಿರೋದ್ರಿಂದ ಏನೆಲ್ಲ ಫಲಶ್ರುತಿ ಇದೆ, ಲಕ್ಷಾಂತರ ಜನರು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ವಿಶ್ವವಿದ್ಯಾಲಯದ ಸ್ಥಾನಮಾನ ಸಿಕ್ಕ ಮೇಲೆ ಇಷ್ಟು ಜನ ನೋಡಿದ್ದೇ ಮೊದಲು ಅಂತ ಹೇಳ್ತಾ ಇದ್ರು. ಇಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದಾವೆ, ಭತ್ತದ ಮೇಲೆ, ಮುಸ್ಕಿನ ಜೋಳದ ಮೇಲೆ, ಇತರ ಎಲ್ಲ ಆಹಾರ ಉತ್ಪನ್ನಗಳ ಮೇಲೆ, ವಾಣಿಜ್ಯ ಬೆಳೆಗಳ ಮೇಲೆ ಸಂಶೋಧನೆ ನಡೆಯುವಂತ ಸಂದರ್ಭದಲ್ಲಿ ಈ ಸಂಶೋಧನೆಯ ಫಲ ಜನಸಾಮಾನ್ಯರಿಗೆ ತಲುಪಬೇಕು, ಅವರ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಬೇಕು ಅಂತ. ಒಂದ್ ಕಡೆ ದೊಡ್ಡವರು ಹೇಳ್ತಾರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಈ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಇತ್ತೀಚೆಗೆ ಹೇಗೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ, ನಾವೆಲ್ಲ ಹಳ್ಳಿಗಳಲ್ಲಿ ಹುಡುಗರಾಗಿದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಂಜೆ ಹೊತ್ತು ರೈತರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರು. ಏನಂತ? ಬೇಸಾಯ ಮನೆ ಮಕ್ಕಳೆಲ್ಲ ಸಾಯ. ಈ ಬೇಸಾಯ ಮಾಡೋದ್ರಿಂದ ನಾವೆಲ್ಲರೂ ಕೂಡ ದಿನ ಸಾಯುವ ಪರಿಸ್ಥಿತಿ ಬಂದಿದೆ, ಇದ್ರ ಸಹವಾಸ ಬೇಡಪ್ಪ ಅಂತ. ಆದರೆ ಸರ್ಕಾರಗಳು, ಪಾಲಿಸಿಗಳು, ಕೃಷಿ ವಿಜ್ಞಾನಿಗಳು
ಕೃಷಿ ತರಬೇತಿ ಕೇಂದ್ರಗಳು, ಸಂಶೋಧನಾ ಕೇಂದ್ರಗಳು, ವಿಶ್ವವಿದ್ಯಾನಿಲಯಗಳು ಹೆಚ್ಚು ಹೆಚ್ಚು ಆದ ಹಾಗೆ ಇವತ್ತು ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಯಾವುದೇ ಕೃಷಿಕನಿಗೆ ದುರ್ಭಿಕ್ಷದ ಸ್ಥಿತಿ ಬರೋದಿಲ್ಲ. ಆದ್ರೆ ಅವನು ನಿಷ್ಠೆಯಿಂದ ಆ ಕೆಲಸವನ್ನ ಮಾಡಿ ಸರ್ಕಾರದ ಸೌಲಭ್ಯಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಯಾವಾಗ್ಲೂ ಅವನು ಒಬ್ಬ ಉದ್ಯಮಿಯಾಗಿ ಕಾಣ್ತಾನೆ, ಒಬ್ಬ ಯೋಗಿಯಾಗಿ ಕಾಣ್ತಾನೆ, ಅನ್ನದಾತನಾಗಿ ಕಾಣ್ತಾನೆ. ಅವನ ಸ್ಥಾನಮಾನಕ್ಕೆ ಯಾವತ್ತೂ ಕೂಡ ಚ್ಯುತಿ ಬರುವುದಿಲ್ಲ. ಇವತ್ತು ಕೃಷಿಕರ ವರಮಾನದ ಪರಿಸ್ಥಿತಿಯನ್ನು ನೋಡಿದ್ರೆ, ಕೃಷಿಕರು ಇವತ್ತು ಈ ಎಲ್ಲಾ ಸಂಶೋಧನೆಯ ಫಲಗಳಿಂದ, ಸರ್ಕಾರದ ನೀತಿ ನಿರೂಪಣೆಯಿಂದ, ಸರ್ಕಾರದ ಸಬ್ಸಿಡೀಸ್ ಇರ್ಬೋದು, ಹಣಕಾಸಿನ ಸಹಾಯ ಇರ್ಬೋದು, ಇವೆಲ್ಲವುಗಳಿಂದ ಸ್ವಲ್ಪ ಮಟ್ಟಿಗೆ ಅವನ ಜೀವನ ಕ್ರಮವನ್ನು ಉನ್ನತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ರೈತನು ಕೂಡ ನಾನು ಯಶಸ್ವಿ ಉದ್ಯಮಿ ಆಗಬಹುದು ಅನ್ಲಿಕ್ಕೆ ಸಾಕಷ್ಟು ಇವತ್ತು ನಾವು ಅವರಿಗೆಲ್ಲರೂ ಕೂಡ ಬಹುಮಾನವನ್ನು ಕೂಡ ಇವತ್ತು ಪುರಸ್ಕಾರವನ್ನು ಕೂಡ ಮಾಡ್ತಾ ಇದ್ದೇವೆ. ವಿಶ್ವವಿದ್ಯಾನಿಲಯ ಇವತ್ತು ಒಂದು ಪ್ರಕಟಣೆಯನ್ನು ಕೂಡ ಮಾಡಿದೆ. ಇಡೀ 5 ಜಿಲ್ಲೆಗಳ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ರೈತರುಗಳು ಏನೇನು ಕೆಲಸಗಳನ್ನ ಮಾಡಿದ್ದಾರೆ, ಅವರು ಹೇಗೆ ವೈಯಕ್ತಿಕವಾಗಿ ಮತ್ತು ಸಾಮುದಾಯಿಕವಾಗಿ ಹೊಸ ಆಲೋಚನೆಗಳನ್ನ ಅಳವಡಿಸಿಕೊಂಡ್ರು, ಅವರದೇ ಆದಂತ ವಿಶೇಷ ಕ್ರಮಗಳ ಮೂಲಕ ಹೇಗೆ ತಮಗಿದ್ದಂತ ಚಿಕ್ಕ ಭೂಮಿಯಲ್ಲಿ ದೊಡ್ಡ ದೊಡ್ಡ ಬೆಳೆಯನ್ನ ಬೆಳೆದ್ರು, ಹೇಗೆ ತಮ್ಮ ಜೀವನ ಮಟ್ಟವನ್ನು ಉನ್ನತ ಮಾಡಿಕೊಂಡ್ರು, ಹೇಗೆ ಮಾರುಕಟ್ಟೆಗಳನ್ನ ಅವರು ಸರ್ಚ್ ಮಾಡಿಕೊಂಡ್ರು, ಹೌ ದೇ ಆರ್ ಕನೆಕ್ಟಿಂಗ್ ವಿತ್ ಬಿಗ್ ಮಾರ್ಕೆಟ್ಸ್, ಹೌ ದೇ ಆರ್ ಕನೆಕ್ಟಿಂಗ್ ವಿತ್ ನ್ಯೂ ಟೆಕ್ನಾಲಜೀಸ್, ಇವೆಲ್ಲವುಗಳ ಕೋಶ ಈ ಒಂದು ಪುಸ್ತಕದಲ್ಲಿ ಪ್ರಕಟ ಆಗಿದೆ. ಇದನ್ನ ಪ್ರಕಟ ಮಾಡಿದ್ದು ಬಹಳ ಸಂತೋಷದ ವಿಷಯ ಅಂತ ಹೇಳ್ತಾ ಇವತ್ತು ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಗುರುಗಳು ನಮ್ಗೆಲ್ಲರೂ ಕೂಡ ಆಶೀರ್ವಚನವನ್ನು ನೀಡಲಿದ್ದಾರೆ. ದಯಮಾಡಿ ರಾಷ್ಟ್ರಕವಿ ಕುವೆಂಪುರವರ ನೇಗಿಲ ಯೋಗಿಯ ಸ್ಥಾನಮಾನ ಉಳಿಸ್ಕೋಬೇಕು ಅಂದ್ರೆ ನಾವು ನಮಗಿರುವ ಭೂಮಿಯನ್ನ ತಾಯಿಯಂತೆ ಪ್ರೀತಿಸಬೇಕು. ನಮಗೆ ಲಭ್ಯ ಇರುವ ನೀರನ್ನ ದೇವತೆಯಾಗಿ ಪ್ರೀತಿಸಬೇಕು. ಮಣ್ಣು ಮತ್ತು ನೀರನ್ನ ಯಾರು ಗೌರವಿಸಿ ಬಳಸ್ತಾರೋ, ಮಣ್ಣು ಮತ್ತು ನೀರೇ ನಮಗೆ ಆಧಾರ ಅಂತ ಯಾರು ಪ್ರೀತಿಸ್ತಾರೋ ಅವರು ಮಾತ್ರ ಈ ದೇಶಕ್ಕೆ, ಸಮುದಾಯಕ್ಕೆ ಏನನ್ನಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಇದೆ. ಕೃಷಿಕರಿಲ್ಲದೆ ಭಾರತ ಪ್ರಗತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ, ನಿಮ್ಮ ಚಂದ್ರಯಾನ ಇರಲಿ, ರೈತ ಇಲ್ಲ ಅಂದ್ರೆ ಅವು ಯಾವುದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ರೈತ ಮತ್ತು ಕೃಷಿ ಭೂಮಿ ಈ ಜಗತ್ತಿನ ಜೀವ ಆಧಾರ ಸ್ತಂಭ. ಈ ರೈತ ಮತ್ತು ಕೃಷಿ ಭೂಮಿಯನ್ನ ಉಳಿಸುವಂತಹ ಮತ್ತು ಅದನ್ನ ಸಮರ್ಪಕವಾಗಿ ಬಳಸುವಂತಹ ಪ್ರಕ್ರಿಯೆಗಳಿಗೆ ಇಂಥ ಸಂಶೋಧನಾ ಕೇಂದ್ರಗಳು, ಇಂಥ ವಿಶ್ವವಿದ್ಯಾನಿಲಯಗಳು, ಇಂಥ ಮೇಳಗಳು ಹೆಚ್ಚು ಆಗಲಿ ಅಂತ ಹೇಳಿ ಬಯಸಿ ಇವತ್ತು ನಮ್ಮ ಮಂಡ್ಯ ಯೂನಿವರ್ಸಿಟಿ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ. ನಾನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಂತೀನಿ, ಈ ಒಂದು ಏನು ಈ ವಿಶ್ವವಿದ್ಯಾಲಯ ಇದೆ, 5 ಜಿಲ್ಲೆಗಳನ್ನ ಜೋಡಿಸಿದಿರಿ. 5 ಜಿಲ್ಲೆಗಳಲ್ಲೂ ಕೂಡ ಸಂಶೋಧನಾ ತರಬೇತಿ ಕೇಂದ್ರಗಳು ವಿಸ್ತರಣೆ ಆಗಬೇಕು ಅಂದ್ರೆ ಸಾಕಷ್ಟು ಹಣಕಾಸಿನ ಸಹಾಯವೂ ಕೂಡ ಬೇಕಾಗುತ್ತೆ. ಕೇವಲ ಟೈಟ್ಲ್ ಯೂನಿವರ್ಸಿಟಿ ಅಂತ ಕೊಟ್ಟರೆ ಸಾಕಾಗೋದಿಲ್ಲ. ಯೂನಿವರ್ಸಿಟಿಗೆ ಬೇಕಾದಂತ ಸಿಬ್ಬಂದಿ ಇರ್ಬೋದು, ವಿದ್ವಾಂಸರಿರ್ಬೋದು, ಪರಿಣಿತರಿರ್ಬೋದು, ಕಾಲೇಜುಗಳಿಗೆ ಬೇಕಾದಂತ ಮೂಲ ಸೌಕರ್ಯಗಳಿರ್ಬೋದು, ಸಂಶೋಧನೆಗೆ ಬೇಕಾದಂತ ಯಂತ್ರೋಪಕರಣ ಇರ್ಬೋದು, ಮತ್ತು ಕೃಷಿ ವಿಸ್ತರಣೆಗೆ ಬೇಕಾದಂತ ಸೌಲಭ್ಯಗಳನ್ನು ಕೂಡ ಕೊಡಬೇಕಾಗುತ್ತೆ. ನಾನು ನಮ್ಮ ಪ್ರೊಫೆಸರ್ ಅರಣಿಕುಮಾರ್ ಅವರಲ್ಲಿ ವಿನಂತಿ ಮಾಡ್ಕೊಂತೀನಿ, ನೀವು ನಿಮ್ಮ ವಿಜ್ಞಾನಿಗಳನ್ನ ಭೂಮಿಗೆ ಕಳಿಸಿ. ಒಬ್ಬ ರೈತನಿಗೆ 10 ಎಕರೆ ಇದ್ರೆ ಅವನು 3 ಎಕರೆ ಮಾತ್ರ ಕಲ್ಟಿವೇಶನ್ ಮಾಡ್ತಾ ಇದ್ದಾನೆ, 7 ಎಕರೆನ ತಕ್ಕಲು ಬಿಡ್ತಾ ಇದ್ದಾನೆ. ಯಾವ ಕಾರಣದಿಂದಾಗಿ ತಕ್ಕಲು ಬಿಡ್ತಾ ಇದ್ದಾನೆ ಅಥವಾ ಬಂಜರಾಗಿ ಬಿಡ್ತಾ ಇದ್ದಾನೆ ಗೊತ್ತಿಲ್ಲ. ನಾವೇನಾದ್ರೂ ಹಾಗೆ ಕೃಷಿ ಭೂಮಿಯನ್ನ ಪ್ರಮಾಣವನ್ನ ಕಡಿಮೆ ಮಾಡ್ಕೊಂಡು ಹೋದ್ರೆ ಆಹಾರ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗುತ್ತೆ. ಆಹಾರ ಉತ್ಪಾದನೆ ಹೆಚ್ಚು ಮಾಡಬೇಕು ಅಂತ ಹೋದ್ರೆ ನೀವು ಕೊಡುವಂತ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಬಳಸ್ತಾರೆ, ಆವಾಗ ಮಣ್ಣಿನ ಆರೋಗ್ಯ ಹದಗೆಟ್ಟು ಹೋಗುತ್ತೆ. ಯಾಕೆಂದ್ರೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ VC ಅವರು ಒಳ್ಳೆ ಮಾತನ್ನು ಹೇಳಿದ್ರು, ಮಣ್ಣು ಮತ್ತು ನೀರು ಒತ್ತಿ ಹೇಳ್ತೀವಿ ಅದನ್ನ. ಮಣ್ಣು ಮತ್ತು ನೀರಿನ ಆರೋಗ್ಯ ರೈತನ ಆರೋಗ್ಯ, ಮಣ್ಣು ಮತ್ತು ನೀರಿನ ಆರೋಗ್ಯ ದೇಶದ ಆರೋಗ್ಯ, ಮಣ್ಣು ಮತ್ತು ನೀರಿನ ಆರೋಗ್ಯ ಎಲ್ಲ ಜನರ ಆರೋಗ್ಯ ಅಂತ ಹೇಳಿ ಈ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳಾಗಲಿ. ಮಂಡ್ಯ ಜಿಲ್ಲೆಯ ಜೊತೆ ಗಡಿಯನ್ನ ಹಂಚಿಕೊಂಡಿರುವಂತಹ ಕೊಡಗು, ಮೈಸೂರು, ಚಾಮರಾಜನಗರ ಹಾಗೂ ಹಾಸನ ಜಿಲ್ಲೆ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರೈತರನ್ನ, ಒಣಭೂಮಿ ಬೇಸಾಯವನ್ನ, ಸಣ್ಣ ಹಿಡುವಳಿದಾರರನ್ನ ಹೊಂದಿರುವಂತಹ ಜಿಲ್ಲೆಗಳಾಗಿದ್ದಾವೆ. ಈ ಜಿಲ್ಲೆಗಳ ರೈತರು ಉದ್ಯಮಿಗಳಾಗಿ ಎದೆ ಎತ್ತಿ ನಾವು ದುಡಿದಿದ್ದೇವೆ, ನಾವು ಬೆಳೆದಿದ್ದೇವೆ, ನಾವು ಪಡ್ಕೋಬೇಕು, ನಾವು ಬೆಳಿಬೇಕು ಅನ್ನೋ ಒಂದು ಛಲವನ್ನ ಮಾಡಿದ್ರೆ ಇಡೀ ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಸ್ವರೂಪವೇ ಬದಲಾಗುತ್ತೆ. ಈ ಆರ್ಥಿಕ ವ್ಯವಸ್ಥೆಯ ಸ್ವರೂಪ ಬದಲಾಗಲಿಕ್ಕೆ ಮಂಡ್ಯದ ಈ ನೆಲ ಶಕ್ತಿ ಕೇಂದ್ರವಾಗಿ ಬೆಳಿಲಿ. ಈ ವಿಶ್ವವಿದ್ಯಾಲಯದಿಂದ ಅನೇಕ ಕೆಲಸ ಕಾರ್ಯಗಳು ಆಗಲಿ. ಸಂಶೋಧಕರನ್ನ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ, ಸಂಶೋಧಕರ ಮಾತುಗಳನ್ನ ಕೇಳಬೇಕಾಗುತ್ತೆ. ಅದಕ್ಕೆ ರೈತರಿಗೆ ಸ್ವಲ್ಪ ತಾಳ್ಮೆನೂ ಕೂಡ ಬೇಕಾಗುತ್ತೆ.
ಅವರ ಸಂಶೋಧನೆಗಳನ್ನ ಇಮಿಡಿಯೇಟಾಗಿ ನಾವು ಏನಾದರೂ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡ ತಕ್ಷಣ ಒಂದೆರಡು ಬಾರಿ ಸಣ್ಣ ಸಮಸ್ಯೆಗಳು ಆಗಬಹುದು. ಆದರೆ ಆ ಸಂಶೋಧನೆಗಳ ಫಲವನ್ನು ಪಡೀಲಿಕ್ಕೆ ನಮ್ಮ ರೈತಾಪಿ ಸಮುದಾಯದಲ್ಲಿ ತಾಳ್ಮೆ ಬೇಕಾಗುತ್ತೆ. ಯಾಕೆಂದರೆ ಅನೇಕ ಜನ ಇವತ್ತು ಪ್ರಗತಿಪರ ರೈತರನ್ನ ನೋಡಿದ್ದೀವಿ. ನೀವು ಮೊನ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು, ಇದು ಕಬ್ಬು ಬೆಳೆಯುವ ಪ್ರದೇಶ, ಇಲ್ಲಿ 5 ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಬಾಗಲಕೋಟೆಯ ಒಬ್ಬ ರೈತ 1 ಎಕರೆ ಜಮೀನಿನಲ್ಲಿ ಹನಿ ನೀರಾವರಿ ಪದ್ಧತಿನ ಅಳವಡಿಸಿಕೊಂಡು 120 ಮೆಟ್ರಿಕ್ ಟನ್ ಕಬ್ಬು ಬೆಳೆದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ದೀವಿ. ಇಟ್ ಈಸ್ ಪ್ರೂವ್ಡ್, ಪ್ರಾಕ್ಟಿಕಲಿ ಇಟ್ ಈಸ್ ಪ್ರೂವ್ಡ್. ಬರೀ ಥಿಯರಿ ಹೇಳ್ತಾ ಇಲ್ಲ ಅವರು. ಆ ರೈತನಿಗೆ ಸನ್ಮಾನ್ಯ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ರವರು ಎಲ್ಲ ಸಾರ್ವಜನಿಕರ ಸಮಕ್ಷಮದಲ್ಲಿ ಸನ್ಮಾನ ಮಾಡಿದ್ದಾರೆ. ಆ ಬಾಗಲಕೋಟೆಯ ಬರಪೀಡಿತ ಪ್ರದೇಶದ ರೈತ ಕೃಷ್ಣಾ ನದಿಯ ನೀರನ್ನು ಉಪಯೋಗಿಸ್ಕೊಂಡು ಹನಿ ನೀರಾವರಿ ಮಾಡಿಕೊಂಡು 120 ಟನ್ ಪರ್ ಎಕರ್ನಲ್ಲಿ ಕಬ್ಬನ್ನು ಬೆಳೆದಿದ್ದಾನೆ ಅಂದರೆ ನಾವು ಯಾಕೆ 90-100ಕ್ಕಾದ್ರೂ ಯೋಚನೆ ಮಾಡಬಾರ್ದು ಅಲ್ವಾ? 90-100 ಟನ್ಗಾದ್ರೂ ಯಾಕೆ ಯೋಚನೆ ಮಾಡಬಾರ್ದು? ನೀವು ಉತ್ಪಾದನಾ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಅಂತಹ ಹೊಸ ತಂತ್ರಜ್ಞಾನಗಳನ್ನು, ಹೊಸ ಸಂಶೋಧನೆಗಳನ್ನು, ಹೊಸ ಬೀಜಕ್ರಮಗಳನ್ನು, ಹೊಸ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ತಾ ಹೋದರೆ ಅದು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಒಂದು ಅಪಾಯದ ಸ್ಥಿತಿ ಇದೆ ನಮ್ಮ ಜಿಲ್ಲೆಗೆ ವಿಶೇಷವಾಗಿ. ನಾಟ್ ಓನ್ಲಿ ಮಂಡ್ಯ ಡಿಸ್ಟಿಕ್, ಎಲ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಪ್ರಿಯಾರಿಟಿ ಆ್ಯಕ್ಟಿವಿಟೀಸ್ ಇದೆ ಅಲ್ಲೆಲ್ಲವೂ ಕೂಡ ಅಪಾಯ ಇದೆ. ನಾನು ಎಲ್ಲ ಸಂಶೋಧಕರಿಗೆ ವಿನಂತಿ ಮಾಡ್ಕೊತೀನಿ, ನೀವೆಲ್ಲರೂ ಕೂಡ ದೊಡ್ಡ ಸಂಶೋಧಕರಿದ್ದೀರಿ. ನಮ್ಮ ರೈತರಿಗೆ ಅವರು ಒಂದು ಒಳ್ಳೆ ಮಾತನ್ನ, ಯಾಕೆ ಅವ್ರ ಮಾತುಗಳನ್ನ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಪೂಜ್ಯ ಗುರುಗಳು ಕೇಳಿದರು ನಮಗೆ, ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳಿದರು. ಗುರುಗಳೇ, ನಾನು ಚನ್ನರಾಯಪಟ್ಟಣದಲ್ಲಿ ಒಂದು ಗ್ರಾಮದಲ್ಲಿ 50 ರಾಸುಗಳನ್ನು ಉಚಿತವಾಗಿ ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದೆ. ಹಾಗಾದರೆ ಯಾರು ಆ ಕಾರ್ಯಕ್ರಮ ಆಯೋಜಿಸಿದ್ರು ಅಂತ ಕೇಳಿದರು ಗುರುಗಳು ಪ್ರೀತಿಯಿಂದ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದವರು. ನೋಡಿ, ಅಲ್ಲಿಂದ ಬಂದು ಇಲ್ಲಿ ಉಚಿತ ಜಾನುವಾರುಗಳನ್ನ ಹಂಚ್ತಾ ಇದ್ದಾರೆ. ಎಂಥ ಸ್ಥಿತಿ ಬಂತು ಅಲ್ವಾ ಉಮಾಪತಿ ಗೌಡ್ರೆ? ನಾವು ಹಸುಕರುಗಳ ಜೊತೆ ಬೆಳೆದಂಥವ್ರು, ನಾವು ಹಸುಕರುಗಳ ಜೊತೆ ಕೃಷಿ ಮಾಡಬೇಕಾದಂಥವ್ರು. ಹಸುಕರುಗಳು ಮಲಗುವ ಜಾಗದಲ್ಲಿ ಮಲಗಬೇಕು ನಾವು ರೈತರು, ಆವಾಗಲೇ ನೇಗಿಲ ಯೋಗಿಗಳಾಗಲಿಕ್ಕೆ ಸಾಧ್ಯ. ಆದರೆ ನಾವೆಲ್ಲ ಹಸುಕರುಗಳನ್ನ ಮರಿತಾ ಇದ್ದೀವಿ, ಹೆಚ್ಚು ಯಂತ್ರಗಳಿಗೆ ಡಿಪೆಂಡ್ ಆಗ್ತಾ ಇದ್ದೀವಿ. ಯಂತ್ರಗಳಿಗೆ ಡಿಪೆಂಡ್ ಆಗೋದ್ರಿಂದ ಏನು ತಪ್ಪಿಲ್ಲ, ಅದು ನಾನು ತಪ್ಪು ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ನಿಮ್ಮ ನೆಲ, ನಿಮ್ಮ ಮಣ್ಣು ಆರೋಗ್ಯಯುತವಾಗಿ ನೀವು ಬಯಸಿದ ಫಲವನ್ನು ಕೊಡಬೇಕು ಅಂದರೆ ನೀವು ದನಕರುಗಳ ಗೊಬ್ಬರವನ್ನು, ಸಗಣಿ ಗೊಬ್ಬರವನ್ನು, ಪಶು ಗೊಬ್ಬರವನ್ನು, ಸಾವಯವ ಗೊಬ್ಬರವನ್ನು ಬಳಕೆ ಮಾಡಿದರೆ ಮಾತ್ರ ನಿಮ್ಮ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಒಳ್ಳೆಯ ಆಹಾರ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಟೈಟ್ಲ್ ಏನು ಯೂನಿವರ್ಸಿಟಿ ಕೃಷಿ ಮೇಳದಲ್ಲಿ? ಇಂಟಿಗ್ರೇಟೆಡ್ ಫಾರ್ಮಿಂಗ್ ಫಾರ್ ಸಸ್ಟೈನಬಿಲಿಟಿ. ಸಸ್ಟೈನಬಿಲಿಟಿ ಇನ್ ಅಗ್ರಿಕಲ್ಚರ್ ಥ್ರೂ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಸಮಗ್ರ ಕೃಷಿಯನ್ನು ಮಾಡೋದ್ರ ಮೂಲಕ ಮೂಲ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು. ನಾವು ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾದಂಥ ಕೃಷಿಯನ್ನು ಉಳಿಸ್ಕೋಬೇಕಾಗುತ್ತೆ. ಸಾಂಪ್ರದಾಯಿಕವಾಗಿ ಅಂದರೆ ನೇಗ್ಲಲ್ಲೇ ಉಳಿ ಅಂತಲ್ಲ, ಕನಿಷ್ಠ ಪಕ್ಷ ನೀವು ಸಾವಯವ ರಸಗೊಬ್ಬರಗಳನ್ನ ಹೆಚ್ಚು ಬಳಕೆ ಮಾಡೋದನ್ನ ಪ್ರೋತ್ಸಾಹಿಸಬೇಕು. ಹೆಚ್ಚು ಸಾವಯವ ಗೊಬ್ಬರವನ್ನು ಬಳಕೆ ಮಾಡಲಿಲ್ಲ ಅಂದರೆ ಮುಂದಿನ ಜನಾಂಗ ಆರೋಗ್ಯಕರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆ ತುಂಬ ಅನ್ನ ಸಿಗಬಹುದು, ಆದರೆ ನಿಮ್ಮ ನರನಾಡಿಗಳಿಗೆ ಶಕ್ತಿಯುತವಾದ ಆಹಾರ ಸಿಗೋದಿಲ್ಲ. ಇದೆಲ್ಲ ಕೃಷಿ ವಿಜ್ಞಾನಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಈಗಲೇ ನಾವು ಎಚ್ಚೆತ್ಕೋಬೇಕಾಗಿದೆ. ನಮ್ಮ ಜನಸಾಮಾನ್ಯರು ದುಡಿಯುವ ಶಕ್ತಿನ ಇಟ್ಕೋಬೇಕು ಅಂದರೆ ಆರೋಗ್ಯಕರವಾದ ಆಹಾರ ಇರಬೇಕಾಗುತ್ತೆ. ಇಷ್ಟು ತಿನ್ನೋ ಬದಲಿಗೆ ಇಷ್ಟೇ ತಿಂದರೂ ಸಾಕು, ಆರೋಗ್ಯ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಇರಬೇಕಾಗುತ್ತೆ. ಆಗ ಮಾತ್ರ ರೈತ ಚೆನ್ನಾಗಿ ದುಡಿಲಿಕ್ಕೆ ಸಾಧ್ಯ ಆಗುತ್ತೆ, ಆವಾಗ ಮಾತ್ರ ಕಾರ್ಮಿಕ ಚೆನ್ನಾಗಿ ದುಡಿಲಿಕ್ಕೆ ಸಾಧ್ಯ ಆಗುತ್ತೆ, ಆಗ ಮಾತ್ರ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಕ್ರಮಗಳಿಂದ ನಾವು ಮೂಲ ಸಾಂಪ್ರದಾಯಿಕ ಕೃಷಿಯನ್ನು ಗೌರವಿಸಿ ನಮ್ಮ ತನವನ್ನು ಉಳಿಸ್ಕೊಂಡು ನಮ್ಮ ಭೂಮಿ ಮತ್ತು ನಮ್ಮ ತಾಯಿ ನೀರನ್ನು ಚೆನ್ನಾಗಿ ಬಳಕೆ ಮಾಡಿಕೊಳ್ಳೋಣ, ಸದೃಢವಾಗಿ ಬಳಕೆ ಮಾಡಿಕೊಂಡು ಸದೃಢ ಕೃಷಿಯನ್ನು ವಿಸ್ತರಣೆ ಮಾಡೋಣ ಅಂತ ಹೇಳ್ತಾ, ಕೃಷಿ ಮೇಳದ ಈ ಒಂದು ಸಮಾರಂಭದಲ್ಲಿ ವಿಶೇಷ ತಜ್ಞರ ಜೊತೆ ಕೃಷಿಕರನ್ನ ಸಂವಾದಕ್ಕೆ ಬಿಟ್ಟಿದ್ದು, ಈ ಒಂದು ಭಾಗಕ್ಕೆ ಲಕ್ಷಾಂತರ ಜನರಿಗೆ ಸಂಶೋಧನೆಗಳನ್ನ ಪರಿಚಯ ಮಾಡಿಕೊಟ್ಟಿದ್ದು, ಕೃಷಿ ಉಪಕರಣಗಳನ್ನ ಪರಿಚಯ ಮಾಡಿಕೊಟ್ಟಿದ್ದು, ವ್ಯಾಪಾರಿಗಳಿಗೆ ಅನುಕೂಲ ಮಾಡಿದ್ದು, ಕೃಷಿ ಉದ್ಯಮಿಗಳಿಗೆ ಅನುಕೂಲ ಮಾಡಿದ್ದು ಒಂದು ದೊಡ್ಡ ಕೆಲಸ ಅಂತ ಹೇಳ್ತಾ, ಸನ್ಮಾನ್ಯ ಕೃಷಿ ಸಚಿವರು, ಜಿಲ್ಲಾಧಿಕಾರಿಗಳು, SP ಅವರು, ವಿಶೇಷವಾಗಿ CO ಅವರು ಹಗಲು ರಾತ್ರಿ ದುಡಿತಾ ಇದ್ದಾರೆ ಇದು ಯಶಸ್ವಿ ಆಗಬೇಕು ಅಂತೇಳಿ. ಆ ಹೆಣ್ಮಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ಪ್ರೊಫೆಸರ್ ಅರಣ್ಯ ಕುಮಾರ್ ಅವರು, ಈ ಊರಿನ ಮಗ, ಅವರು ಬೇರೆ ಯಾರೂ ಅಲ್ಲ, ಈ ಊರಿನ ಮಗ, ಅವರಿಗಿರೋ ಹಂಬಲವನ್ನು ಸರ್ಕಾರ ಪರಿಗಣಿಸಬೇಕು. ಮುಂದಿನ ದಿನಗಳಲ್ಲಿ ನಾನು ವೈಯಕ್ತಿಕವಾಗಿ ಒತ್ತಾಯ ಮಾಡ್ತೀನಿ, ಯಾರು ಇದನ್ನು ಟೀಕೆ ಮಾಡಬಾರ್ದು ಅಂತ ಭಾವಿಸ್ತೀನಿ. ಅವರನ್ನ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಘೋಷಣೆ ಮಾಡಿ ಅವರ ಮನಸ್ಸಿರುವಂಥ ಎಲ್ಲ ಸಂಕಲ್ಪಗಳನ್ನ ಈಡೇರಿಸೋ ಶಕ್ತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಅವರು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು
ನಮ್ಮ ಮಾತುಗಳಿಗೆ ವಿರಾಮವನ್ನು ಹೇಳ್ತೀವಿ. ಜೈ ಶ್ರೀ ಗುರುದೇವ್.